ಎಲ್ಲರಿಗೂ ನಮಸ್ಕಾರ. ನಾನು ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಸ್ಟಾಕ್ನ ರೆಕಮೆಂಡ್ ಮಾಡ್ತಿಲ್ಲ. ಜಸ್ಟ್ ಎಜುಕೇಷನ್ ಪರ್ಪಸ್, ಇನ್ಫಾರ್ಮೇಷನ್ ಪರ್ಪಸ್ ನನಗೆ ಗೊತ್ತಾ ಇರೋದು ಹೇಳ್ತಾ ಇದ್ದೀನಿ. ನೀವು ಸ್ಟಡಿ ಮಾಡಿ, ನೀವು ಅನಲೈಸ್ ಮಾಡಿ, ನಿಮ್ಮ ರಿಸ್ಕ್ ತಕ್ಕಂತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಹೌ ಟು ಅರ್ನ್ ಫೋರ್ ನಿಮ್ಮ ಒಂದು ಹ್ಯಾಬಿಟ್ಸಿಂದ ಬ್ಯಾಡ್ ಹ್ಯಾಬಿಟ್ಸ್ಗೆ ಸೇವ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಹೇಗೆ ಗ್ರೋತ್ ಮಾಡೋದು ಅಂತ. ಸೊ ನೀವು ಈಗ ಪ್ರೆಸೆಂಟಲ್ಲಿ ನಾನು ಗೊತ್ತಿರೋಂಗೆ ಯಾವ್ಯಾವ ಸ್ಟಾಕ್ಸ್ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಪ್ರೆಸೆಂಟಲ್ಲಿ ಅಂತ ಹೇಳೋದಾದರೆ, ಮೊದಲಿಗೆ ನಾನು ನನ್ನ ಅಕೌಂಟ್ ತೋರಿಸ್ತೀನಿ. ನನ್ನದು 1 year ಬ್ಯಾಕ್ ನಾನು ಮಾಡಿದ್ದು. ಸೊ ಅದರಲ್ಲಿ ನನಗೆ 70% ಬಂದಿದೆ. ನಿಯರ್ಲಿ 1.5 year ಇರ್ಬೋದು, 50% ಅಂತ ಇಟ್ಕೊಳ್ಳಿ. ಆದರೆ ನಾನು ಮಾಡಿದ್ದೆಲ್ಲ ಪವರ್ ಸೆಕ್ಟರ್ ಮತ್ತು ಬ್ಯಾಂಕ್ ಸೆಕ್ಟರ್, ಜಸ್ಟ್ ಫಾರ್ ಇನಿಷಿಯಲಲ್ಲಿ ಟ್ರಯಲ್ ಥರ ಮಾಡಿದ್ದು. ಆಮೇಲೆ ಬಂದರೆ ನಾನು ಈಗ ಪ್ರೆಸೆಂಟ್ ಡೇಸಲ್ಲಿ ಸ್ಟಾಕ್ನ ನೋಡೋದಾದರೆ ನಾನು ಯಾವಾಗಲೂ PSU ಸ್ಟಾಕ್ಸ್ನ ನೋಡ್ತಿದ್ದೀನಿ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಈಗ ರೀಸೆಂಟಾಗಿ PM ಆಗಿರ್ಬೋದು, ಅವ್ರ ಅಗೇನ್ ಸೇಮ್ ಗೌರ್ನಮೆಂಟ್ ಬಂದರೆ PSU ಸ್ಟಾಕ್ಸ್ ತುಂಬ ಗ್ರೋತ್ ಆಗುತ್ತೆ ಮತ್ತು ಒಳ್ಳೆ ರ್ಯಾಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ರೀಸೆಂಟ್ ಡೇಸಲ್ಲಿ ನಾನು ಗ್ರೋ ಬಂದರೆ HAL, BL, RBNL, IRB, BHEL, IRID ಈ ಥರ PSU ಸ್ಟಾಕ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. ಅದರಲ್ಲೂ ಒಳ್ಳೆ ಪ್ರಾಫಿಟ್ ಇದೆ. ನೀವೇ ನೋಡಿ, ಒಳ್ಳೆ ಪ್ರಾಫಿಟ್ ಇದೆ, ಎಲ್ಲ ಗ್ರೀನಲ್ಲಿ ಇದೆ ಓವರ್ ಆಲ್ ಪ್ರಾಫಿಟ್. ಮತ್ತು ನೆಕ್ಸ್ಟಿಗೆ ಬಂದರೆ, ನೀವು ಬಿಗಿನರ್ಸ್ ಆಗಿದ್ರೆ ಬ್ರೋಕರೇಜ್ ಅಕೌಂಟ್ ಇನ್ನೂ ಓಪನ್ ಮಾಡಿಲ್ಲ ಅಂದರೆ ಜೀರೋದ, ಗ್ರೋ, ಏಂಜಲ್ ಒನ್ 3 ಇದೆ. ಇನ್ನೂ ತುಂಬ ಇದೆ ಟ್ರೆಂಡಿಂಗಲ್ಲಿ. ಈಗ ಸದ್ಯಕ್ಕೆ 3 ಇದೆ. ನಿಮ್ಗೆ ಏನಾದ್ರು ಏಂಜಲ್ ಒನ್ ಇನ್ಸ್ಟಾಲ್ ಮಾಡಬೇಕು ಅಂತ ಅನ್ಸಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಏಂಜಲ್ ಒನ್ ಇನ್ಸ್ಟಾಲ್ ಮಾಡಿ ಸ್ಟಾರ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ನೀವು ಸ್ಟಡಿ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ, ದೆನ್ ಕಮ್ ಟು ಅಟ್ ಪ್ರೆಸೆಂಟ್ ಡೇಸಲ್ಲಿ ಆ್ಯಸ್ ಪರ್ ಗೌರ್ನಮೆಂಟ್ ಹೇಳ್ತಿರೋ ಥರನೇ ರಿಎಲೆಕ್ಟ್ ಆದರೆ ಸೇಮ್ ಗೌರ್ನಮೆಂಟ್ PSU ಸ್ಟಾಕ್ಸ್ ತುಂಬ ರ್ಯಾಲಿ ಬರುತ್ತೆ ಅಂತ ಇದ್ದಾರೆ. ಸೊ ಆ ಸ್ಟಾಕ್ಸ್ ಯಾವುದಾದ್ರು ಅಂದರೆ ನೋಡೋಣ. ನಾನು ಮಾಡಿರೋದಕ್ಕಿಂತ ಈ ರೀಸೆಂಟಲ್ಲಿ ನೀವು ಸ್ಟಡಿ ಮಾಡಬೇಕು ಅಂದರೆ, ನೀವು ಯಾವುದೇ ಸ್ಟಾಕ್ ಡೀಟೇಲ್ಸ್ನ ನೀವು ನೋಡಬೇಕು ಅಂದರೆ ಲಿಸ್ಟ್ ಆಫ್ PSU ಸ್ಟಾಕ್ಸ್ ಅಂತ ಹೊಡೆದ್ರೆ ಬರುತ್ತೆ. ಬಟ್ ಜಸ್ಟ್ ಇಲ್ಲಿ ಲಿಸ್ಟ್ ತೋರಿಸುತ್ತೆ. ಓಕೆ ನೋಡಿ, ಲಿಕ್ವಿಡ್ ಸ್ಟಾಕ್ಸ್ ಅಂತ ಹೊಡೆದ್ರೆ CGC ಇದೆಲ್ಲ PSU ಸ್ಟಾಕ್ಸ್ ಇದೆ. ನೀವು ಸ್ಕ್ರೀನಲ್ಲಿ ನೋಡೋದಾದ್ರೆ ದ ಮೇನ್ ಈಗ ಕಾನ್ಸಂಟ್ರೇಟ್ ಮಾಡ್ತಿರೋ PSU ಸ್ಟಾಕ್ಸ್ ಅಂದರೆ, ನೀವು ಡಿಫೆನ್ಸ್ ಸೆಕ್ಟರ್ಗೆ ಹೋದರೆ ಮೇನ್ ಕಾನ್ಸಂಟ್ರೇಟ್ ಆಗ್ತಾ ಇರೋದು ಮೊದಲನೇದಾಗಿ HAL ಮತ್ತು ಭಾರತ್ ಡೈನಮಿಕ್ಸ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಒಳ್ಳೆ ಪ್ರಾಫಿಟ್ ಇದೆ ನೋಡಿ. ನೀವು 1 year ಗ್ರಾಫ್ ನೋಡ್ಬೋದು ಹೆಂಗಿದೆ ನೋಡಿ. 1700 rupees ಇದ್ದದ್ದು 4000 ಹೋಗಿದೆ. 29%. ಓಕೆ, 29 ಮೋರ್ ದೆನ್ ತುಂಬ ಪರ್ಸೆಂಟ್ ಆಗಿದೆ. ಮೇನ್ ಅಂದರೆ 2000 ಇದ್ದದ್ದು 4000 ಆಗಿದೆ ಅಂತ. ಇದಕ್ಕೆ ಕಾಂಪಿಟೇಟರ್ ಆಗಿ ಭಾರತ್ ಡೈನಮಿಕ್ಸ್ ಇದೆ. ಇದು PSU ಸ್ಟಾಕ್ಸ್. BEML ಇದೆ, ಅದು ಚೆನ್ನಾಗಿದೆ. ಓಕೆ, ಇವು 3 ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಸೆಕ್ಟರ್ಗೆ ಬಂದರೆ, ನೆಕ್ಸ್ಟ್ ನೀವು ರೈಲ್ವೇದಕ್ಕೆ ಬಂದರೆ, ರೈಲ್ವೆ ಮತ್ತು ಕನ್ಸ್ಟ್ರಕ್ಷನ್ಗೆ ಬಂದರೆ IRFC ಇದು ತುಂಬ ರ್ಯಾಲಿಲಿದೆ ಸ್ಟಾಕ್ಸು. ನೀವು ನೋಡ್ಬೋದು ಒಳ್ಳೆ ಲಾರ್ಜ್ ಕ್ಯಾಪ್ಸು. ಮತ್ತು 1 year ಪ್ರಾಫಿಟ್ ನೋಡಿದ್ರೆ ನೋಡಿ, ಜಸ್ಟ್ 30 rupees ಇತ್ತು 23ಅಲ್ಲಿ. ಈಗ ನೋಡಿ 170 rupees ಇದೆ. ಮ್ಯಾಸಿವ್ ತುಂಬ ಗ್ರೋತ್ ಆಗಿದೆ. ಇದಕ್ಕೆ ಕಾಂಪಿಟೇಷನ್ ಅಂತ ಬಂದರೆ ನೋಡಿ, ಇದು PSU ಸ್ಟಾಕ್ಸು. PFC ಇದನ್ನು PFCನೇ. RECನೂ ಚೆನ್ನಾಗಿದೆ. IREDA ಇದೆಲ್ಲ ತುಂಬ ಚೆನ್ನಾಗಿದೆ ಗ್ರೋತು. ನೀವು ಬೇಕಂದರೆ ಪ್ರಾಫಿಟ್ ಲಾಸ್ ಶೀಟು ಮತ್ತು ಬ್ಯಾಲೆನ್ಸ್ ಶೀಟು ನೀವು ಡೀಪಾಗಿ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. IRED ಮತ್ತು
ಇನ್ನೊಂದಿದೆ ಕನ್ಸ್ಟ್ರಕ್ಷನ್ ಕೇಸು ಬಂದರೆ HUDCO ಅಂತ. ಇದು ಲಾಸ್ಟ್ ಡೇ 10% ಗ್ರೋತ್ ಆಗಿತ್ತು. ಸೊ ನೋಡಿ, ಇದು 1 ಇಯರ್ಗೆ 60 ರೂಪೀಸ್ ಇತ್ತು, ಈಗ 260 ರೂಪೀಸ್ ಇದೆ. ತುಂಬ ರ್ಯಾಲಿ ಬರ್ತಾ ಇದೆ ಎಲ್ಲ ಸ್ಟಾಕ್ಸಲ್ಲೂ. ಇದು ಒಂಥರ ಗೋಲ್ಡನ್ ಆಪರ್ಚುನಿಟಿನೇ ಇದು ಟೈಮಲ್ಲಿ. ನೋಡಿ, ಇದಕ್ಕೆ ಕಾಂಪಿಟೇಟರ್ ಬಂದು HDFCO, ಪೀಸ್ ಅಂತ ಹೊಡೆದ್ರೆ ಕಾಂಪಿಟೇಟರ್ ಸಿಗುತ್ತೆ, LIC ಇದೆರಡಿದೆ. ಇಷ್ಟು ಸ್ಟಾಕ್ಸು ನೆಕ್ಸ್ಟ್ ಡೇಸಲ್ಲಿ ತುಂಬ ರ್ಯಾಲಿ ಬರೋ ಚಾನ್ಸಸ್ ಇದೆ. ಮಿಸ್ ಮಾಡ್ಕೋಬೇಡಿ ಚಾನ್ಸು. ಸ್ಟಡಿ ಮಾಡಿ ಅಗೇನ್ ಎಲ್ಲ ಸ್ಟಾಕ್ಸ್ನು ಪ್ರತಿಯೊಂದು ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಲಾಸ್ ಎಲ್ಲ ಶೀಟ್ನು ಸ್ಟಡಿ ಮಾಡಿ ಆಮೇಲೆ ನಿಮಗೆ ಇಷ್ಟ ಆದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಥ್ಯಾಂಕ್ ಯು.